ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. OPD ಚೀಟಿಯನ್ನು ಕೇಳಿದ್ದಕ್ಕೆ ವೈದ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ವೈದ್ಯರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಈಗ ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಬ್ರಿಮ್ಸ್ ವೈದ್ಯಕೀಯ ಸೇವೆಯನ್ನು ಬಂದ್ ಮಾಡಿ ಡಾಕ್ಟರ್ಸ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಈ ಪ್ರೊಟೆಸ್ಟ್ ಆಗ್ತಾ ಇದೆ. ವೈದ್ಯನ ಮೇಲೆ ದಾಳಿ ಮಾಡಿದ್ರಲ್ಲ, ಹಲ್ಲೆ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವೈದ್ಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನಾವು ಯಾವ ಧೈರ್ಯದ ಮೇಲೆ ಕೆಲಸ ಮಾಡಬೇಕು, ಆಸ್ಪತ್ರೆಗೆ ಬರಬೇಕು, ರೋಗಿಗಳನ್ನು ನೋಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸಹಜವಾಗಿಯೇ ಈ ಪ್ರಶ್ನೆ ಬಂದೇ ಬರುತ್ತೆ. ಇವತ್ತು ಇವರಿಗಾದಂತಹದ್ದು ನಾಳೆ ನಮಗಾಗಲ್ಲ ಅನ್ನುವಂತಹದ್ದು ಸಹಜವಾಗಿಯೇ ಟ್ರೈನಿ ಡಾಕ್ಟರ್ಸ್ಗಳಲ್ಲಿ, ವೈದ್ಯರಲ್ಲಿರುವಂತಹ ಪ್ರಶ್ನೆ. ಈಗ ಯಾವ ರೀತಿ ನಡೀತಾ ಇದೆ ಪ್ರೊಟೆಸ್ಟು, ಏನು ಅವರ ಬೇಡಿಕೆ ಏನಾಗಿದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ನಿಜಕ್ಕೂ ಅಂದ್ರೆ ಗಡಿ ಜಿಲ್ಲೆ ಬೀದರ್ನ ಬ್ರಿಮ್ಸ್ ನಲ್ಲಿ, ಅದರಲ್ಲೂ ಏನು ತುರ್ತು ಚಿಕಿತ್ಸಾ ಘಟಕದಲ್ಲಿ ಏನೋ ಒಂದು OPD ಚೀಟಿ ಮತ್ತೆ MSc ಮಾಡಿದಿರಿ ಅನ್ನೋ ಕಾರಣಕ್ಕೆ ಏನು ಹಿಗ್ಗಾಮಗ್ಗ ಏನೋ ಒಂದು ವೈದ್ಯರಿಗೆ ತಿಳಿಸಿದ್ರೆ ಆ ಪ್ರಕರಣಕ್ಕೆ ನಿಜಕ್ಕೂ ಒಂದು ರೀತಿಯ ತೀವ್ರ ಸ್ವರೂಪ ಪಡ್ಕೊತಾ ಇದೆ. ಯಾಕಂತಂದ್ರೆ ಈಗ ಒಳಗಡೆ ನಮಗೆ ಯಾವುದೇ ರೀತಿಯ ಒಂದು ಅಲ್ಲಿ ಅಂದ್ರೆ ನಮ್ಗೆ ಭದ್ರತೆ ಇಲ್ಲ. ಹೀಗಾಗಿ ನಾವ್ ಏನ್ ಮಾಡೋದು ಅನ್ನುವಂತ ಭಯದಲ್ಲಿ ಈಗ ಏನೋ ಒಂದು 500 ವೈದ್ಯರಾಗಿರ್ಬೋದು ಮತ್ತೆ ವೈದ್ಯ ವಿದ್ಯಾರ್ಥಿಗಳಾಗಿರ್ಬೋದು, ನಮಗೆ ಜಸ್ಟಿಸ್ ಬೇಕು, ಒಳಗಡೆ ಭದ್ರತೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಪೊಲೀಸ್ ವ್ಯವಸ್ಥೆನ ಮಾಡ್ಕೊಡಿ, ಹೀಗಾದ್ರೆ ನಾವು ಕೆಲಸ ಮಾಡಲ್ಲ ಅನ್ಕೊತೀವಿ. ಇವತ್ತೇನು ಎಲ್ಲಾ ಒಂದು ತುರ್ತು ಚಿಕಿತ್ಸಾ ಘಟಕ ಆಗಿರ್ಬೋದು, ಬ್ರಿಮ್ಸ್ನ ಎಲ್ಲಾ ಒಂದು ಟ್ರೀಟ್ಮೆಂಟ್ ಏನಿದೆ ಅಂದ್ರೆ ಚಿಕಿತ್ಸೆ ಏನಿದೆ ಎಲ್ಲವನ್ನು ಬಂದ್ ಮಾಡಿ ನಮಗೆ ಸೇವೆ ಕೊಡಿ ಅಂತ ಅನ್ನುವಂತ ಜಸ್ಟಿಸ್ ಬೇಕು. ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ರೀತಿಯ ನೋಡ್ಬೋದು ಯಾವ ರೀತಿ ಒಂದು ದೊಡ್ಡ ಮಟ್ಟದ ಹೋರಾಟ ಸಾಕ್ಷಿ ಆಗ್ತಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.